17 ವರ್ಷದ ಅಪ್ರಾಪ್ತ ಬಾಲಕಿ ಅನುಮಾನಾಸ್ಪದವಾಗಿ ಸಾವು. ಬಾಲಕಿಯ ಸಾವಿನ ಸತ್ಯ ಮುಚ್ಚಿಡಲು ಪೋಷಕರ ಹೈಡ್ರಾಮಾ. ಎಸ್ 17 ವರ್ಷದ ಬಾಲಕಿ ಸಂಪಿಗೆ ಬಿದ್ದು ಅನುಮಾನಾಸ್ಪದವಾಗಿ ಸಾವನ್ನಪ್ಪಿದ್ದು, ಕದ್ದು ಮುಚ್ಚಿ ಅಂತ್ಯ ಸಂಸ್ಕಾರ ಮಾಡಲು ಮುಂದಾಗಿದ್ದು, ಸಾವಿನ ವಿಚಾರದಲ್ಲಿ ಸತ್ಯವನ್ನ ತಿಳಿಯಲು ಪೋಷಕರು ಹಿಂದೇಟು ಹಾಕಿದ್ದು ಭಾರಿ ಐಡ್ರಾಮವೇ ನಡೆದಿದೆ. ಇಷ್ಟಕ್ಕೂ ಆ ಘಟನೆ ನಡೆದಿರೋದು ಚಿಕ್ಕಬಳ್ಳಾಪುರ ತಾಲೂಕಿನ ಇತಮಾಕನಹಳ್ಳಿ ಗ್ರಾಮದಲ್ಲಿ. ಹೌದು, ಆಕೆ ಹೆಸರು ಕಲ್ಯಾಣಿ ಅಂತ. ಜಸ್ಟ್ 17 ವರ್ಷ ವಯಸ್ಸಷ್ಟೇ. ಹೊಸಕೋಟೆಯ ಕಾಲೇಜೊಂದರಲ್ಲಿ ದ್ವಿತೀಯ ಪಿಯುಸಿ ವ್ಯಾಸಂಗ ಮಾಡ್ತಾ ಇದ್ಲು. ಅಂದಹಾಗೆ ಚಿಕ್ಕಬಳ್ಳಾಪುರ ತಾಲೂಕಿನ ಇತಮಾಕನಹಳ್ಳಿ ಗ್ರಾಮದ ನರಸಮ್ಮ, ಮುನಿನರಸಪ್ಪ ಎಂಬ ದಂಪತಿಗಳಿಗೆ 2 ಹೆಣ್ಣು ಮಕ್ಕಳಿದ್ದಾರೆ. ನರಸಮ್ಮಾಳ ಅಕ್ಕನಿಗೆ ಮಕ್ಕಳಿಲ್ಲದ ಕಾರಣ ತನ್ನ 2ನೇ ಮಗಳಾದ ಕಲ್ಯಾಣಿಯನ್ನ ಹೊಸಕೋಟೆ ತಾಲೂಕಿನ ಕಿಡ್ನಹಳ್ಳಿ ಗ್ರಾಮದಲ್ಲಿ ವಾಸವಾಗಿರುವ ತನ್ನ ಅಕ್ಕನಿಗೆ ಸಾಕಿಕೊಳ್ಳಲಿ ಅಂತ ದತ್ತುವಾಗಿ ಕೊಟ್ಟಿದ್ರು. ನರಸಮ್ಮಾಳ ಅಕ್ಕ ಚಿಕ್ಕ ವಯಸ್ಸಿನಿಂದ ಕಲ್ಯಾಣಿಯನ್ನ ಚೆನ್ನಾಗಿ ಲಾಲನೆ ಪಾಲನೆ ಮಾಡಿಕೊಂಡು ದೊಡ್ಡವಳನ್ನಾಗಿ ಮಾಡಿದ್ದಾರೆ. ಕಾಲೇಜಾಯ್ತು, ತನ್ನ ಮನೆಯಾಯ್ತು ಅಂತ ಇದ್ದ ಕಲ್ಯಾಣಿ ದೊಡ್ಡಮ್ಮನ ಮನೆಯ ಬಳಿ ಕಾಲು ಜಾರಿ ಸಂಪಿಗೆ ಬಿದ್ದು ಸಾವನ್ನಪ್ಪಿದ್ದಾಳಂತೆ. ಆದ್ರೆ ದೊಡ್ಡಪ್ಪ ಸಂಪಿಗೆ ಬಿದ್ದ ಕಲ್ಯಾಣಿಯನ್ನ ನೇರವಾಗಿ ಆಸ್ಪತ್ರೆಗೆ ದಾಖಲು ಮಾಡದೆ, ಪೊಲೀಸರಿಗೆ ಮಾಹಿತಿ ನೀಡದೆ ತನ್ನ ತಂದೆ ತಾಯಿಗೆ ಕರೆ ಮಾಡಿ ಕಲ್ಯಾಣಿಯ ಮೃತ ದೇಹವನ್ನ ಕಾರಿನಲ್ಲಿ ಇತಮಾಕನಹಳ್ಳಿ ಗ್ರಾಮಕ್ಕೆ ತರ್ತಾ ಇದ್ದೇವೆ ಎಂದು ಹೇಳಿದ್ರಂತೆ. ಇನ್ನು ಗುಟ್ಟಾಗಿ ಕಲ್ಯಾಣಿಯ ಮೃತ ದೇಹವನ್ನ ಅಂತಿಮವಾಗಿ ವಿಧಿವಿಧಾನಗಳನ್ನ ಮಾಡಲು ಮುಂದಾಗಿದ್ರು. ಆದ್ರೆ ಮಗಳ ಅನುಮಾನಾಸ್ಪದ ಸಾವಿನ ಹಿಂದೆ ಏನಿದೆ ಎಂದು ತಿಳಿದುಕೊಳ್ಳಲು ನಿರಾಕರಿಸಿದ ಪೋಷಕರು ಸಾವಿನ ಹಿಂದೆ ಅನುಮಾನ ಇದೆ ಎಂದು ಸಂಬಂಧಿಕರ ನಡುವೆ ವಾಗ್ವಾದ ನಡೆದಿದೆ. 5:30 ಆಗಿದೆ. ನೀವೆಷ್ಟೊತ್ತಲ್ಲಿ ನೋಡ್ಕೊಂಡ್ರಿ? ನಾವು 6 ಗಂಟೆಯಲ್ಲಿ ನೋಡ್ಕೊಂಡ್ವಿ. ಯಾರು ಹೇಳಿದ್ರು? ನಿಮ್ಗೆ ಗೊತ್ತಾಯ್ತಾ ಅಥವಾ ಯಾರಾದ್ರೂ? ನಾನೇ ನೋಡ್ಕೊಂಡೆ. ಯಾಕೆ? ಆಚೆಗೆ ಹೋಗಿ ಮನೆಗಿರಲ್ಲ, ಎತ್ತೋದ್ಲ ಮಗು ಅಂತ ಆಚೆಗೆ ಹೋಗ್ಬಿಟ್ಟು ನಾನು ಕಾಲು ತೊಳ್ಕೊಳಕ್ ಹೋದ್ನಿ, ನೋಡಿದ್ನಿ ಬಿದ್ದೋಗಿತ್ತು. ನಿಮ್ಮ ಮನೆ ಹತ್ರ ಏನು ಕಾಲು ತೊಳ್ಕೊಳಕ್ ನೀರ್ಲಿಲ್ವಾ? ಇತ್ತು, ಏನೋ ಇದ್ದು ಅಂತ ತೊಳ್ಕೊಳಕ್ ಹೋದ್ರಿ ಬಿದ್ದು. ನೀವು ಇಬ್ರು ಜೊತೆಲೇ ಹೋಗಿದ್ರಾ ಅಥವಾ? ಇಲ್ಲ ಇಬ್ರು ಜೊತೆಲಿ ಹೋಗಿಲ್ಲ. ಫಸ್ಟು ಆ ಹುಡುಗಿ ಎದ್ದೋಗಿ ಆಚೆಗೆ ಹೋಗಿ ಯಾವಾಗೋ 5 ಗಂಟೆಗೆ ಎದ್ಬಿಟ್ಟು ಅಡುಗೆ ಮಾಡಿಬಿಟ್ಟು ಸ್ಕೂಲ್ಗೆ ಹೋಗೋಳು ಮಾಡ್ಕೊಂಡು ತಿಂದ್ಬಿಟ್ಟು ಬಾಕ್ಸ್ಗೆ ಹಾಕ್ಕೊಂಡು ಹೋಗೋಳು. ಇವತ್ತು ಹಂಗೆ ಮಾಡ್ಕೊಂಡಿರ್ತಾಳೆ ಅಂತ ಹೇಳ್ಬಿಟ್ಟು ನಾನು ಅಷ್ಟು ಲೇಟಾಗಿ ಎದ್ನಿ. ಎದ್ದೇಳೆ ಪಟ್ಟಿಗೆ ಹಂಗಾಗಿತ್ತು. ಅದ್ರೊಳಗಡೆ ಬಿದ್ದಿದ್ದಾಳೆ ಅಂತ ಹೆಂಗೆ ಗೊತ್ತಾಯ್ತು ನಿಮಗೆ? ನಾನು ಆಚೆಗೆ ಹೋದ್ನಲ್ಲ, ಆಚೆಗೆ ಹೋದ್ನಿ. ಹಿಂದೆ ಇದ್ದಿತ್ತಲ್ವ? ಮನ್ಯಾಗ ನೋಡಿದ್ನೆ, ಮನ್ಯಾಗೂ ಇರಲ್ಲ. ಆಮ್ಯಾಕ ಅವ್ರ ಮನೆಗೆ ಬೇರೆಯವ್ರ ಮನೆಗೆ ಹೋಗ್ತಾ ಇದ್ಲು, ಅಲ್ಲಿಗೆ ಹೋದ್ನಿ, ಕೇಳಿದ್ನಿ, ನೋಡಿದ್ನಿ, ಇರಲ್ಲ. ಆಮ್ಯಾಕ ನಾನು ತಡಿ ಆಚೆಗೆ ಹೋಗ್ಬಿಟ್ಟು ಹೋಗಿ ಎಲ್ಲನೂ ಯಾರಮ್ಮ ಇಲ್ಲದ ನೀವು ಅವಳೇನು ಕೂಗೋಣ ಅಂತ ಹೇಳ್ಬಿಟ್ಟು ಆಚೆಗೆ ಹೋಗ್ಬಿಟ್ಟು ಕಾಯಿ ತೊಳ್ಕೊಂಬರೋಣ ಅಂತ ಹೋಗೋ ಪಟ್ಟಿಗೆ ಇದ್ಲು. ಎಲ್ಲಿದ್ರು? ಸೊಂಪಾಗ. ಯಾವ ರೀತಿ ಇತ್ತು? ಬಾರ್ಲು ಬಿದ್ದೋಗಿದ್ಲು. ಚಪ್ಪಲಿ ಎಲ್ಲಿತ್ತು? ಚಪ್ಪಲಿ ಮೇಲೇನೆ ಇತ್ತು. ಜಮೀನು ಯಾರ್ದದು? ಇನ್ನು ಮೃತ ಕಲ್ಯಾಣಿಗೆ 17 ವರ್ಷ ಆಗಿದ್ದು, ಮನೆಯ ಬಳಿ ಇರೋ ಸಂಪಿನಲ್ಲಿ ಹೇಗೆ ಬಿದ್ದು ಸಾವನ್ನಪ್ಪಿರಬಹುದು? ಅದರಲ್ಲೂ ಮರಣೋತ್ತರ ಪರೀಕ್ಷೆ ನಡೆಸದೆ, ಪೊಲೀಸರಿಗೆ ಮಾಹಿತಿಯನ್ನ ನೀಡದೆ ಗುಟ್ಟುಗುಟ್ಟಾಗಿ ಅಂತಿಮ ವಿಧಿವಿಧಾನ ಮಾಡ್ತಾ ಇರುವ ವಿಚಾರ ತಿಳಿದ ಸಂಬಂಧಿಕರು ಚಿಕ್ಕಬಳ್ಳಾಪುರ ಗ್ರಾಮಾಂತರ ಪೊಲೀಸರಿಗೆ ದೂರನ್ನ ನೀಡಿದ್ದಾರೆ. ಇನ್ನು ಸ್ಥಳಕ್ಕೆ ಬಂದ ಪೊಲೀಸರು ದೂರನ್ನ ನೀಡಿ ಮರಣೋತ್ತರ ಪರೀಕ್ಷೆಯನ್ನ ನಡೆಸಿ ಅಂದ್ರೂ ಕೂಡ ಮೃತಳ ಪೋಷಕರು ಸಾಕು ತಾಯಿಯ ಕಡೆಯವರು ಕೇಸು ಬೇಡ ಏನು ಬೇಡ ಎಂದು ಡ್ರಾಮಾ ಮಾಡಿದ್ದಾರೆ. ಆದ್ರೆ ಪೊಲೀಸರು ಹೇಳುವಷ್ಟು ಹೇಳಿ ಕೊನೆಗೆ ಮೃತ ದೇಹವನ್ನ ಮರಣೋತ್ತರ ಪರೀಕ್ಷೆ ನಡೆಸಲು ಚಿಕ್ಕಬಳ್ಳಾಪುರ ಜಿಲ್ಲಾಸ್ಪತ್ರೆಗೆ ರವಾನಿಸಲಾಗಿದೆ. ಅಕ್ಕನ ಮನೆಯಲ್ಲಿ ಬಿಟ್ಟಿದ್ದು ಅಂದ್ರೆ ಸಾಕಂತೀನಿ ಅಂತ ಹೇಳ್ಬಿಟ್ಟು ಮಕ್ಳಿರ್ಲಿಲ್ಲ ಅಂದ್ರೆ ಅವರು ಏನು ಬೈದಿಲ್ಲ ಪಾಪ, ತೊಂದರೆ ಏನಿಲ್ಲ ಪಾಪ. ಏನೋ ಬಾತ್ರೂಮ್ಗೆ ಹೋಗಿದ್ದಾಳೆ, ಅನ್ಎಕ್ಸ್ಪೆಕ್ಟೆಡ್ ಕಾಲ್ ಜಾರಿದ್ದಾಳೆ, ಅಷ್ಟು ಬಿಟ್ಟರೆ ಬೇರೆ ಏನೂ ಇಲ್ಲ ಸಮಸ್ಯೆಯಲ್ಲಿ. ಫಸ್ಟ್ ಸೆಕೆಂಡ್ ಇಯರ್ ಪಿ ಸಿ ಏನು ಸೆಕೆಂಡ್ ಇಯರ್ ಪಿ ಸಿ ಸಂಪಲ್ ಬಿದ್ದಿದ್ದಾಳೆ, ಕಾಲ್ ಜಾರಿ ಇರೋದು. ಸುಮ್ಮನೆ ಏನಕ್ಕೆ ಅಂತ ಯಾವ ಹುಡುಗಿ ಹೆಸರು?
ಒಟ್ಟಾರೆಯಾಗಿ ಪಿಯುಸಿ ಓದ್ತಾ ಇದ್ದ 17 ವರ್ಷದ ಬಾಲಕಿ ಸಂಪಿನಲ್ಲಿ ಬಿದ್ದು ಸಾವನ್ನಪ್ಪಿರೋದು ಒಂದ್ ಕಡೆ ಅನುಮಾನ ಮೂಡಿಸಿದ್ರೆ, ಹೆತ್ತ ತಂದೆ ತಾಯಿ, ದೊಡ್ಡಮ್ಮ ದೊಡ್ಡಪ್ಪ ಕುಟುಂಬಸ್ಥರು ಮರಣೋತ್ತರ ಪರೀಕ್ಷೆ ನಡೆಸದೆ, ಪೊಲೀಸರಿಗೆ ಮಾಹಿತಿ ನೀಡದೆ ಗುಟ್ಟು ಗುಟ್ಟಾಗಿ ಅಂತಿಮ ವಿಧಿವಿಧಾನ ಹಲವು ಅನುಮಾನಗಳಿಗೆ ಎಡೆ ಮಾಡಿಕೊಟ್ಟಿದ್ದು, ಈಗ ಪೊಲೀಸರ ತನಿಖೆಯಲ್ಲಿ ಸತ್ಯಾಂಶಗಳು ಏನೆಂದು ಹೊರಬರಬೇಕಾಗಿದೆ. ಮೋಹನ್ ಕುಮಾರ್, ಪ್ರಜಾಶಕ್ತಿ ಟಿವಿ, ಚಿಕ್ಕಬಳ್ಳಾಪುರ.